ಆತ್ಮೀಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನಾನು ಶ್ರೀಮತಿ ಎಸ್.ಎಂ. ಕಡ್ಕೋಳ್, USPS ಪಿರುಮಾಡಿ, ಬೆಳಗಾವಿ ಗ್ರಾಮೀಣದಲ್ಲಿ ನಾನು ಸೇವೆ ಸಲ್ಲಿಸ್ತಾ ಇದ್ದೇನೆ. ನಾನು ಕ್ಲಾಸ್ನಲ್ಲಿ ಪಾಠ ಕೊಡ್ಬೇಕಂತೇಳಿ ನನಗೆ ಪಕ್ಷಿಗಳ ಬಗ್ಗೆ ಬಂತದ ಲೆಸನ್ನ. ಅದಕ್ಕೆ ಹಂಗಾರೆ ಮಕ್ಕಳಿಗೆ ಪಕ್ಷಿಗಳ ಮಾಡೇ ತೋರಿಸ್ಬೇಕಂತೇಳಿ ನನಗೆ ಆಸೆ ಆಯಿತು. ಅದಕ್ಕೇನೋ ಸಣ್ಣ ಪ್ರಯತ್ನ ಮಾಡೀನಿ. ಹಂಗಾರೆ ಈಗ ನಾವು ಪಕ್ಷಿಗಳಿಗೆ ಹೆಂಗೆ ಮಾಡೋದು, ಈಗ ಮಕ್ಕಳಿಗೆ ನೋಡ್ರಿ, ನಾವು ಕಾಡ್ಸಿದ ಬಣ್ಣ ಇವೆಲ್ಲ ಕೊಡ್ರಿ, ನಾವು ಎಷ್ಟು ಖುಷಿಯಿಂದ ಮಾಡ್ತಾವೆ. ಅವ್ರ ಲೆಸನ್ ದಿನ ಕೇಳಿ ಬೇಜಾರಾಗಿರ್ತೈತೆ. ಅದಕ್ಕೆ ಇದೊಂದು ಪೀರಿಯಡ್ ನಾವು ತಗೊಳ್ಳೋಣ, ಮಕ್ಕಳಿಗೆ ಭಾಳ ಚೆಂದ ಎಂಜಾಯ್ ಮಾಡ್ತಾವೆ. ಈಗ ನೋಡ್ರಿ ಹಂಗಾರೆ ಪಕ್ಷಿ ಹಂಗಾರೆ ನಾವು ಹೆಂಗೆ ಮಾಡೋದು ಬರ್ರಿ. ಹಂಗಾರೆ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಅದಕ್ಕೆ ಏನೇನು ಸಾಮಾನು ಬೇಕು ನಿಮಗೆ ನಾನು ಹೇಳ್ತೇನೆ ನೋಡಿ ಬರ್ರಿ. ಈಗ ನಾ ಏನು ಹೇಳಿ ನಿಮ್ಗೆ ಪಕ್ಷಿ ಮಾಡೋದು ಹೆಂಗೆ ಅಂತ ಏನಿಲ್ಲ. ಈಗ ಬರ್ರಿ ಹಂಗಾರೆ ಮಾಡೋಣ. ಅವಕ್ಕೆ ಏನೇನು ಬೇಕು ಸಾಮಾನು ಹೇಳಿ. ಈಗ ಇನ್ನು ಹಾಳಾದಂದ್ರೆ ವೇಸ್ಟ್ ಆಗಿದ್ದು ಫೈಲ್ ಬೇಕು, ಆಮೇಲೆ ಮಾರ್ಕರು, ಕಲರ್ ಪೇಪರು, ಪೆನ್ಸಿಲು, ಗಮ್ಮು ಇವೆಲ್ಲ ತೊಗೊಂಡು ಬರೋಣ. ವೀಕ್ಷಕರೇ, ಈಗ ನೀವು ಸಾಮಗ್ರಿಗಳನ್ನೆಲ್ಲ ಕೇಳಿಸ್ಕೊಂಡ್ರಿ. ಇನ್ನು ಅದನ್ನು ಹೆಂಗೆ ಮಾಡೋದು ನಮ್ಮ ಮಕ್ಕಳ ಜೊತೆ ನಾವು ಮಾಡ್ತೀವಿ, ಅದನ್ನು ನೀವು ನೋಡ್ರಿ. ಈಗ ನೋಡ್ರಿ ಹಂಗಾರೆ ಈಗ ನಾವು ಪಕ್ಷಿಗಳನ್ನ ಹೆಂಗೆ ಮಾಡೋದು ನಿಮಗೆ ಹೇಳ್ತೇನೆ ನೋಡ್ರಿ. ಈಗ ಹಾಳಾದಂಥ ವೇಸ್ಟ್ ಆದಂಥ ಫೈಲ್ ತೊಗೊಂಡ್ರಿ. ಆ ಫೈಲನ್ನು ಅವು 2 ಭಾಗ ಇರ್ತಲ್ಲ, ಒಂದು ಭಾಗವನ್ನು ಕತ್ತರಿಸ್ಬೇಕು ನೀವು. ಒಂದು ಭಾಗ ಕತ್ತರಿಸಿ ಆ ಒಂದರಲ್ಲಿ ಡಬಲ್ ಮಾಡಿರಿ, ಉದ್ದಿಡ್ರಿ, ಕಾಡ್ಸಿಟ್ಟ ಉದ್ದಿಡಿದ ಅದನ್ನು ಕತ್ತರಿಸಿ. ಆಮೇಲೆ ಅದನ್ನು ರೋಲ್ ಮಾಡಬೇಕು. ಹೆಂಗೆ ಪೈಪ್ ಥರ, ಪೈಪ್ ಇರ್ತದಲ್ಲ ಆ ಥರ ರೋಲ್ ಮಾಡಿ ಅದಕ್ಕೆ ಸ್ಟೆಪ್ಲರ್ ಮಾಡಿ. ಆಮೇಲೆ ಅದನ್ನು ರೋಲ್ ಮಾಡಿ ಸ್ಟೆಪ್ಲರ್ ಮಾಡಿ ಒಂದು ಸೈಡ್ ಇಡಿ. ಈಗ ನಾನು ಗಿಳಿ ಅಂತಂದ್ರೆ ಅದ್ರ ಮುಖ ಮಾಡಬೇಕು, ಅದನ್ನು ಡ್ರಾಯಿಂಗ್ ತಗೊಳ್ಳಿ. ಆಮೇಲೆ ಅದಕ್ಕೆ ರೆಕ್ಕೆ ಮಾಡ್ಬೇಕಲ್ಲ, ಅವನು ಡ್ರಾಯಿಂಗ್ ತಗೋಬೇಕು. ಆಮೇಲೆ ಅದಕ್ಕೆ ಕುಚ್ಚಬೇಕಲ್ಲ, ಅದನ್ನು ಡ್ರಾಯಿಂಗ್ ತಗೋಬೇಕು. ಮತ್ತು ಅದಕ್ಕೆ ಕಾಲು ಬೇಡ, ಕಾಲು ಬೇಕು, ಅವನು ಡ್ರಾಯಿಂಗ್ ತಗೋಬೇಕು. ಆಮೇಲೆ ರೆಕ್ಕೆ ಮಾಡ್ಬೇಕಾರೆ ನೀವು 4 5 ರೆಕ್ಕೆ ಕಟ್ ಮಾಡ್ಕೊರಿ. ಅವು ಒಂದು ದೊಡ್ಡದು, ಒಂದು ಸಣ್ಣದು, ಸಣ್ಣ ಹೀಗೆ. ಈಗ 4 5 ನಿಮಗೆ ಎಷ್ಟು ಹಚ್ಬೇಕು ಅನ್ಸುತ್ತೆ ಆ ಥರ ಏರಿಕೆ ಕ್ರಮದಾಗ ಅಥವಾ ಇಳಿಕೆ ಕ್ರಮ ನೀವು ಮಾಡಿಕೊಡ್ರಿ. ಮಾಡ್ಕೊಂಡು ಅದನ್ನು ಒಂದೊಂದು ಅದೇನು ಪೈಪ್ ಥರ ಮಾಡಿರಲ್ಲ, ಅದಕ್ಕೆ ಒಂದೊಂದು ಗಮ್ಮಿನ ಸಹಾಯದಿಂದ, ಫೆವಿಕಾಲ್ ಸಹಾಯದಿಂದ ನೀವೇನು ಮಾಡ್ಬೇಕು, ಅದನ್ನು ಜೋಡಣೆ ಮಾಡ್ಕೋತಾ ಹೋಗ್ಬೇಕು. ಆಮೇಲೆ ಆ ಜೋಡಣೆ ಆಗಿಂದ ನೀವು ಮುಖ ಎಲ್ಲಿ ಹಚ್ಬೇಕು, ಆ ಪೈಪ್ ಸೀದಾ ಇಟ್ಕೊರಿ ಕೈಯಲ್ಲಿ. ಅದನ್ನು ಎತ್ತಿ ಮೇಲೆ ಒಂದು ಸ್ವಲ್ಪ ಕಟ್ ಮಾಡಿರಿ, ಮುಂದೆ ಹಿಂದೆ ಕಟ್ ಮಾಡಿ ಅದರಲ್ಲಿ ಅದನ್ನು ಸಿಗಿಸ್ರಿ ಮುಖ. ಆಮೇಲೆ ಸೈಡ್ ಏನೈತಲ್ಲ ಅದಕ್ಕೆ ರೆಕ್ಕೆ ಮೊದಲು ದೊಡ್ಡದು ಹಚ್ಚಿರಿ, ಅದ್ರ ಮೇಲೆ ಸಣ್ಣ ಹಚ್ಚುತ್ತಾ ಹೋಗಿ. ಆಮೇಲೆ ಅದಕ್ಕೆ ಕೆಳಗೆ ಈಗ ನೋಡ್ರಿ, ಈಗ ರೆಕ್ಕೆ ಹಚ್ಚಿರಿ, ಮುಖ ಹಚ್ಚಿರಿ, ಮತ್ತು ಪುಚ್ಚ ಬೇಡವಾ ಕೆಳಗೆ, ಪುಚ್ಚನೂ ಹಚ್ಬೇಕು. ನಾವು ಹೆಂಗೆ ಹಚ್ಚಬೇಕು ಅದನ್ನು ಪುಚ್ಚ ನೀವು ಕಟ್ ಮಾಡಿಕೊಡ್ರಿ. ಅದನ್ನು ಅದು ಹಿಂದೆ ಕೆಳಗೆ ಅದನ್ನು ಆ ಥರ ಕಟ್ ಮಾಡಿ ಅಲ್ಲೇ ಸ್ಟೆಪ್ಲರ್ ಮಾಡಬೇಕು. ಮಾಡ್ತಾ ಇದನ್ನು ನಾನು ಹೆಂಗೆ ಮಾಡ್ತಿಲ್ಲ ಅದು ವಿಡಿಯೋ ಹಾಕ್ಯವಲ್ಲೇ, ಅದನ್ನು ನೋಡಿ ಮಾಡ್ತಾ ಇರಿ. ಈಗ ನಿಮ್ಗೆ ರೆಕ್ಕೆ ಹಚ್ಚಿರೆ, ಈಗ ಪುಚ್ಚ ಹಚ್ಬೇಕಾರೆ ಇನ್ನೊಂದು ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ಅದು ಕೈ ಮೇಲೆ ಕೂಡಿಸ್ಬೇಕಲ್ಲ, ಅದಕ್ಕೆ ಥರ ಶೇಪ್ ಕೊಟ್ಟೆ ಕೆಳಗೆ ಒಂದು ಚೂರು ಕತ್ತರಿಸ್ಬೇಕಾದ್ರೆ. ಕತ್ತರಿಸಿಂದ ಆಮೇಲೆ ಅದ್ರ ಹಿಂದೆ ಪುಚ್ಚವನ್ನು ಜಾಯಿಂಟ್ ಮಾಡಿರಿ. ಆಮೇಲೆ ಕಾಲುಗಳನ್ನ ಅದ್ರ ಮುಂದೆ ಶೇಪ್ ಇರ್ತದಲ್ಲ ಪಟ್ಟಿ, ಅದಕ್ಕೆ ಜಾಯಿಂಟ್ ಮಾಡಿರಿ ಕಾಲುಗಳು. ಆಮೇಲೆ ಅದು ಗಿಳಿ ಥರ ತಯಾರಾಗುತ್ತೆ. ಇದೇ ಥರ ಎಲ್ಲ ಪಕ್ಷಿಗಳನ್ನು ಇದೇ ಪ್ರಕಾರವಾಗಿ ನೀವು ಮಾಡಬೇಕು. ನೀವು ಹೆಂಗೆ ನೀವು ತಲೆ ಹೆಂಗೆ ಓಡಿಸಿರಲ್ಲ ಆ ಪ್ರಕಾರವಾಗಿ ರೆಕ್ಕೆ ಬೇರೆ ಹಚ್ಚಿರಿ. ನಿಮಗೆ ಹೆಂಗೆ ನಿಮ್ಮ ತಲೆ ಯಾವ ಪೇಪರ್ ಬರ್ತಾವೋ ಆ ಪೇಪರ್ ನೀವು ಯೂಸ್ ಮಾಡ್ಕೊತ ಜೋಡಣೆ ಮಾಡ್ಕೊತ ಹೋಗ್ರಿ. ಬೇರೆ ಬೇರೆ ಪಕ್ಷಿಗಳು ತಯಾರಾಗ್ಯಾವ. ನಾನು ಇದೇ ಪ್ರಕಾರವಾಗಿ ಪೆಂಗ್ವಿನ, ಗಿಳಿ, ಮರಕುಟಿಗ ಇವು ನಾ ಪಕ್ಷಿ ಮಾಡಿದ್ದೀನಿ. ನೀವು ಬೇಕಾದನ್ನು ಬೆಳವಣಿಗೆ ಮಾಡ್ಕೋಬೋದು. ಇದರಿಂದ ನಾ ಬರೀ ಮಾಡೆಲ್ ಕೊಟ್ಟೆ ನಿಮಗೆ. ಈ ಥರ ನೀವು ಬೆಳವಣಿಗೆ ಮಾಡ್ತಾ ಹೋಗ್ರಿ. ಇಲ್ಲಿಯವರೆಗೆ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಧನ್ಯವಾದಗಳು.